ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇಷ್ಟು ದಿನ ಬೇಸಿಗೆ ಕಾಲ ಆಗಿತ್ತು, ಕುಂತರು ನಿಂತರು ತುಂಬಾ ಸೆಕೆ ಆಗ್ತಿತ್ತು. ಆದರೆ ನಿನ್ನೆ ಹಲವಾರು ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಿದೆ ಅನ್ನೋದನ್ನು ಕೇಳ್ಪಟ್ಟೆ. ಹಾಗೂ ಬ್ಯಾಂಗ್ಳೂರಲ್ಲಿ ಕೂಡ ಗುಡುಗು ಮಿಂಚು ಸಹಿತ ಮಳೆ ಆಗಿದೆ. ಆದ್ದರಿಂದ ಇವತ್ತು ವೆದರ್ ತುಂಬಾ ತಂಪಾಗಿದೆ. ಹಾಗೆ ತಂಪಾಗಿ ಚಿಲ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಈ ವಿಡಿಯೋನ ನೀವು ನೋಡ್ಬೋದು. ಸೊ ಇವತ್ತು ನಾವು ಹೋಗ್ತಾ ಇರೋದು ಕಂಠೀರವ ಸ್ಟುಡಿಯೋಮಲ್ಲಿರೋ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕನ ನೋಡೋದಕ್ಕೆ. ಸೊ ಅದು ಎಂಟ್ರೆನ್ಸಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಅಂತ ತುಂಬಾ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ. ಹಾಗೆ ಎಂಟರ್ ಹತ್ರ ಲೆಫ್ಟ್ ಸೈಡಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸಹ ಮಾಡಿದ್ದಾರೆ. ಫ್ರೆಂಡ್ಸ್, ಇವತ್ತು ಇವನ್ನೆಲ್ಲ ಬೆಂಗಳೂರು ಟೂರ್ ಹಾಕಿ ಬಂದವನು. ಹೆಂಗಾಯ್ತು? ಎಲ್ಲಿಗೋಗಿ ಬಂದೆ? ಎಷ್ಟೊತ್ತು ಇಸ್ಕಾನ್ ಟೆಂಪಲ್ ಹೋಗಿದ್ದೆ. ಇವಾಗ ರಾಜ್ಕುಮಾರ್ ಸ್ಮಾರಕ ಪ್ಲೇಸಿಗೆ ಹೋಗ್ತಿದ್ವಿ. ನೆಕ್ಸ್ಟು ಪುನೀತ್ ರಾಜ್ಕುಮಾರ್ದು, ನೆಕ್ಸ್ಟು ಮುನೇಶ್ವರದು. ಏನು ಬೆಂಗಳೂರಿಗೆ ಬಂದು ಅಪರೂಪಕ್ಕೆ ಇವತ್ತು ಟ್ರಿಪ್ ಆಗ್ತಿದ್ಯಾ? ಹೆಂಗೆ ಅನಿಸ್ತೈತೆ? ರಾಜ್ಕುಮಾರ್ ಸಮಾಧಿಗೆ ಬಂದಿದ್ದೀನಿ. ಇಷ್ಟ ಆಗುತ್ತೆ ತುಂಬ. ನಮ್ಮ ಅಮ್ಮನ ಫೇವ್ರೆಟ್ ಹೀರೋ ಫ್ರೆಂಡ್ಸ್. ಸೊ ಬ್ಯಾಂಗ್ಳೂರಲ್ಲಿದ್ರೂ ಇಷ್ಟು ದಿನಕ್ಕೆ ಇದೇ ಮೊದಲನೇ ಬಾರಿ ನಾವು ರಾಜ್ಕುಮಾರ್ ಅವರ ಸ್ಮಾರಕನ ನೋಡೋದಕ್ಕೆ ಹೋಗ್ತಿರೋದು. ರಾಜ್ಕುಮಾರ್ ಅಂತಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಅಣ್ಣವರು ಅಂತಲೇ ಕರ್ನಾಟಕದ ತುಂಬ ಫೇಮಸ್ ಆಗಿದ್ದಾರೆ. ಇವ್ರನ್ನ ಅಣ್ಣವರು ಅಂತಾರೆ, ಮುತ್ತುರಾಜ್ ಅಂತಾರೆ, ಅಪ್ಪಾಜಿ ಅಂತಾರೆ, ಹೀಗೆ ಹಲವಾರು ಹೆಸರುಗಳಿಂದ ಇವ್ರನ್ನ ಕರೀತಾರೆ. ಸೊ ಇವರು ಜೀವಂತವಾಗಿ ಇಲ್ಲ ಅಂತ ಅಂದ್ರೂ ಅಭಿಮಾನಿಗಳ ಮನಸ್ಸಲ್ಲಿ ಎಂದಿಗೂ ಜೀವಂತವಾಗಿರ್ತಾರೆ. ಸೊ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇಲ್ಲಿ ರಾಜ್ಕುಮಾರ್ ಅವ್ರ ಸ್ಮಾರಕ ಹತ್ರನೇ ಪುನೀತ್ ರಾಜ್ಕುಮಾರ್ ಅವ್ರ ಸ್ಮಾರಕ ಕೂಡ ಇದೆ ಅಂತ. ಸೊ ಅಲ್ಲೋದ್ಮೇಲೆ ಪುನೀತ್ ರಾಜ್ಕುಮಾರ್ ಅಪ್ಪು ಸರ್ನ ನೋಡಿ ತುಂಬಾ ಖುಷಿ ಆಯಿತು. ಹಾಗೆ ಪಾರ್ವತಮ್ಮನವರ ಸ್ಮಾರಕ ಕೂಡ ಇತ್ತು. ಅಪ್ಪು ಸರ್ ಅಂತ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲೇ ಅವರು ಫೇಮಸ್ ಆಗಿದ್ದಾರೆ. ಸೊ ಅವ್ರ ಬಗ್ಗೆ ಹೆಚ್ಚಿಗೆ ಹೇಳ್ಬೇಕಾಗಿರೋದು ಏನೂ ಇಲ್ಲ. ಬಿಕಾಸ್ ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು ಅವ್ರು ಏನು, ಅವರ ಸಾಧನೆಗಳ ಬಗ್ಗೆ ಎಲ್ಲ. ಹಾಗೆ ಪಾರ್ವತಮ್ಮ ಅವರನ್ನು ನಾವು ನೋಡ್ಕೊಂಡ್ವಿ. ಮೊದಲನೇದಾಗಿ ಅಪ್ಪು ಸರ್ ಅವರ ಸ್ಮಾರಕ, ನಂತರ ಪಾರ್ವತಮ್ಮನವರ ಸ್ಮಾರಕ, ನಂತರ ರಾಜ್ಕುಮಾರ್ ಅವರ ಸ್ಮಾರಕ ಸಿಗುತ್ತೆ. ಸೊ ಇವರು ನಮ್ಮಮ್ಮಗೆ ಫೇವ್ರೆಟ್ ಹೀರೋ ಆಗಿದ್ದರು. ಸೊ ಇವ್ರನ್ನ ನೋಡ್ಬಿಟ್ಟು ನಮ್ಮಮ್ಮಗೂ ತುಂಬಾ ಖುಷಿ ಆಯಿತು. ಹಾಗೆ ಇಲ್ಲಿ ಫಸ್ಟ್ ಡೇಯಿಂದ ಲಾಸ್ಟ್ ಡೇ ತನಕ ರಾಜ್ಕುಮಾರ್ ಸರ್ ಅವರು ಎಷ್ಟು ಮೂವಿಗಳನ್ನು ಮಾಡಿದಾರೋ ಅಷ್ಟು ಚಿತ್ರಣಗಳನ್ನು ಇಲ್ಲಿ ಅಂಟಿಸಿದ್ರು. ತುಂಬಾ ಖುಷಿ ಆಯಿತು. 1954ರಲ್ಲಿ ಇವರಿಗೆ 25ನೇ ವರ್ಷ ಇರುವಾಗ ಬೇಡರ ಕಣ್ಣಪ್ಪ ಎಂದು ಫಸ್ಟ್ ಮೂವಿನ ಇವರು ಮಾಡ್ತಾರೆ. ಹಾಗೂ 2000 ಇಸ್ವಿಯಲ್ಲಿ ಶಬ್ದವೇದಿ ಅಂದ್ಬಿಟ್ಟು ಲಾಸ್ಟ್ ಮೂವಿನ ಮಾಡ್ತಾರೆ. ಇವರು ಯಾವಾಗಲೂ ಅಭಿಮಾನಿಗಳೇ ನನ್ನ ದೇವರು ಅಂತ ಹೇಳ್ತಿರ್ತಾರೆ. ಅವರಂತೆ ಇವರ ಮಗ ಅಪ್ಪು ಸರ್ ಕೂಡ ಅಭಿಮಾನಿಗಳೇ ನನ್ನ ದೇವರು ಅಂತ ಹೇಳ್ತಾರೆ. ಹಾಗೆಯೇ ಅಭಿಮಾನಿಗಳಿಗೆ ಅಲ್ಲಿ ಹಲವಾರು ರೀತಿಯ ಫೆಸಿಲಿಟೀಸ್ ಇತ್ತು. ಬಿಕಾಸ್ ಏನಪ್ಪ ಅಂತಂದರೆ ನಾವು ಕಂಠೀರವ ಸ್ಟುಡಿಯಂನ ಎಂಟರ್ ಹತ್ರ ಎಷ್ಟೇ ಬಿಸಿಲಿದ್ರೂ ಅಲ್ಲಿ ಎಂಟ್ರೆನ್ಸಲ್ಲೇ ಪೆಂಡಲ್ ಹಾಕಿರ್ತಾರೆ. ಆ್ಯಂಡ್ ಕೆಳಗಡೆ ಹುಲ್ ಮ್ಯಾಟ್ ಕೂಡ ಹಾಕಿರ್ತಾರೆ. ಆರಾಮಾಗಿ ಕುತ್ಕೊಂಡು ವಿಶ್ರಾಂತಿನೂ ತಗೊಳ್ಬೋದು. ಆ್ಯಂಡ್ ವಾಶ್ರೂಮ್ ಫೆಸಿಲಿಟಿ ಕೂಡ ಇದೆ. ಆ್ಯಂಡ್ ಔಟ್ಸೈಡಲ್ಲಿ ಫುಡ್ ಫೆಸಿಲಿಟೀಸ್ ಇದೆ. ಆ್ಯಂಡ್ ಇಲ್ಲಿ ಫ್ರೀ ಟಿಕೆಟ್ ಕೂಡ ಇರುತ್ತೆ. ಆ್ಯಂಡ್ ಒಳಗಡೆ ತುಂಬಾ ತಣ್ಣನೆಯ ಗಾಳಿ ಬೀಸ್ತಾ ಇತ್ತು. ಸುತ್ತಮುತ್ತ ತುಂಬ ಗಿಡ ಮರಗಳಿದ್ದು ತುಂಬಾ ಚೆನ್ನಾಗಿತ್ತು. ಹಾಗೂ ಇಲ್ಲಿ ನಟ ಸಾರ್ವಭೌಮ ಅಂದ್ಬಿಟ್ಟು ರಾಜ್ಕುಮಾರ್ ಅವ್ರನ್ನ ಸ್ಮಾರಕನ ನಿರ್ಮಾಣ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ನೀವು ಹೋಗಿ ವಿಸಿಟ್ ಮಾಡಿ. ಆ್ಯಂಡ್ ಇಲ್ಲಿ ಕುದುರೆ ಕೂಡ ಇದೆ. 1 ರೌಂಡ್ ಕುದುರೆ ಸವಾರಿಗೆ 100 ರೂಪೀಸ್. ಆ್ಯಂಡ್ ಇಲ್ಲಿ ಶಾಪಿಂಗ್ ಫೆಸಿಲಿಟೀಸ್ ಎಲ್ಲ ಕೂಡ ಇದೆ. ನೀವು ಹೋಗಿ ವಿಸಿಟ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.